ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ನೀತಿ, ಕನ್ನಡಿಗರ ಸಾಹಸ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ಸಾವಿರ ಜನ್ಮದ ಪುಣ್ಯವು ಏನೋ ನಾನೇ ನಾಡಲಿ ಜನಿಸಿರುವೆ, ಹಿರಿಯರವಲವೋ ದೇವರವಲವೋ, ಹಿರಿಯರವಲವೋ ದೇವರವಲವೋ, ನಿಮ್ಮಿ ಪ್ರೀತಿಯ ಗಳಿಸಿರುವೆ. ಆರ್ಭೋಗ ಕೋಟೆ ಕಣ. ಈಗ ಹಸಿವು ಅಂದರೆ, ಈಗ ಹಸಿವು ಅದು ಬದುಕು ಕಟ್ಕೊಡುತ್ತೆ. ಓಕೆ, ಹೊಟ್ಟೆ ಹಸಿದಿರೋನಿಗೆ ಗೊತ್ತು ಹಸಿವಿನ ಬೆಲೆ, ಹೊಟ್ಟೆ ತುಂಬಿರೋನಿಗೆ ಗೊತ್ತು ಊಟದ ಬೆಲೆ. ಅಂದರೆ ಹಸಿವು ಅಂದರೆ ಈಗ ಹೊಟ್ಟೆ ಹಸಿದಾಗ ಉಣ್ಣೋದು ತಿನ್ನೋದು ಮಾತ್ರ ಅಲ್ಲ ಸರ್, ಜೀವನದಲ್ಲಿ ನಾವು ಸದಾಕಾಲ ಏನಾದರೂ ಒಂದು ಜೀವನದಲ್ಲಿ ಒಂದು ಸಾಧಿಸ್ಬೇಕಂತ ಒಂದು ಹಸಿವಿರ್ಬೇಕು. ಕರಿಬಸಪ್ಪ ಅನ್ನೋದು ಕರಿಬೇವು ಸೊಪ್ಪು ಅಂತ ಹೇಳಿರೋದ್ರಿಂದ ಆ ದೇವರೇ ಅವ್ರ ಬಾಯಲ್ಲಿ ನುಡಿಸಿದ್ದೇನೆ. ಹೇ ಕುತ್ತ ಕರಿಬಸಪ್ಪನ ಹೇ ಕಿಚನ್ ಕಿಂಗ್ ಕರಿಬೇವು ಸೊಪ್ಪು ಬೋಲೋ ಅಂತ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಸೆಟ್ಟಲ್ಲಿದ್ದೀವಿ. ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಬಾಡಿ ಬಿಲ್ಡರ್ ಕರಿಬೇಸೊಪ್ಪು ಅಲಿಯಾಸ್ ಕರಿಬಸಪ್ಪ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಕರಿಬಸಪ್ಪ ಸರ್, ಕರಿಬೇಸೊಪ್ಪು ಅಂತಾನೆ ಈಗ ಆ್ಯಕ್ಚುಲಿ ಪಾಪ್ಯುಲರ್ ಆಗಿದ್ದೀರಾ. ಹೌದು, ರಕ್ಷಿತಾ ಅವರ ಕಾರಣದಿಂದ. ಹೌದು. ಸೊ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಆ್ಯಕ್ಚುಲಿ ಕ್ವಾಟ್ಲೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ 2 ವಾರ ಆಯಿತು, ಹೇಗೆ ಅನ್ನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನನಗಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಕ್ವಾಟ್ಲೆ ಕಿಚನ್ಲಿ ನಾನು ಒಬ್ಬ ಕ್ವಾಟ್ಲೆ ಸ್ಪರ್ಧಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈಗ ಬಿಗ್ ಬಾಸ್ ಆದಮೇಲೆ ಬಿಗ್ ಬಾಸಿಂದ ಬೇಗ ಬಂದೆ. ಇಷ್ಟ ಬಿಡಪ್ಪ ಇನ್ನೇನು ನಾವು, ಯಾಕಂದರೆ ಈಗ ಬಿಗ್ ಬಾಸಲ್ಲಿ ಒಂದು ವಾರ ಇದ್ದು ಬಂದಿರೋದ್ರಿಂದ ಇನ್ನೇನು ನಮಗೆ ಇಲ್ಲಿ ಒಂದು ಅವಕಾಶಗಳು ಸಿಗ್ಬೋದು ಅಂತ ಹೇಳ್ಬಿಟ್ಟು ನನ್ನಲ್ಲೂ ಒಂದು ಡೌಟ್ ಇತ್ತು. ಸೊ ಅಂಥದನ್ನು ಇಲ್ಲಿ ನನಗೆ ಒಂಥರ ಹಸಿವಿತ್ತು, ಏನು ಮಾಡೋಕ್ಕಾಗಲಿಲ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಒಂದು ಫೀಲಿಂಗ್ ಇತ್ತು, ಒಂದು ಹೊಟ್ಟೆ ಹಸಿವಿತ್ತು ನನಗೆ. ಅಂಥ ಹಸಿವು ನೀಗಿಸಿರೋದಂದ್ರೆ ನನಗೆ ಫಸ್ಟ್ ಪ್ರಶ್ನೆ ಅದೇ ಆಗಿತ್ತು ಆ್ಯಕ್ಚುಲಿ, ಕೇಳಬೇಕು ಅಂತಿದ್ದೆ. ಹಸಿವು ಅಂದರೆ ಏನು ಸರ್ ಅಂತ. ಸರ್ ಈಗ ಹಸಿವು ನೀಗಿಸೋದಕ್ಕೋಸ್ಕರ ನನಗೀಗ ಕ್ವಾಟ್ಲೆ ಕಿಚನಲ್ಲಿ ಬಂದು ಇಲ್ಲಿ ಈಗ ಕ್ವಾಟ್ಲೆ ಆಗಿ ಇದ್ದೀನಿ. ಸೊ ಹಸಿವು ಅಂದರೆ ಏನಂತಂದರೆ, ಈಗ ಭಾಳ ಜನದ್ದು ಒಂದೇ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಹಸಿವು ಅಂದರೆ, ಈಗ ಹಸಿವು ಅದು ಬದುಕು ಕಟ್ಕೊಡುತ್ತೆ. ಓಕೆ, ಹೊಟ್ಟೆ ಹಸಿದಿರೋನಿಗೆ ಗೊತ್ತು ಹಸಿವಿನ ಬೆಲೆ, ಹೊಟ್ಟೆ ತುಂಬಿರೋನಿಗೆ ಗೊತ್ತು ಊಟದ ಬೆಲೆ. ಅಂದರೆ ಹಸಿವು ಅಂದರೆ ಈಗ ಹೊಟ್ಟೆ ಹಸಿದಾಗ ಉಣ್ಣೋದು ತಿನ್ನೋದು ಮಾತ್ರ ಅಲ್ಲ ಸರ್, ಜೀವನದಲ್ಲಿ ನಾವು ಸದಾಕಾಲ ಏನಾದರೂ ಒಂದು ಜೀವನದಲ್ಲಿ ಒಂದು ಸಾಧಿಸ್ಬೇಕಂತ ಒಂದು ಹಸಿವಿರಬೇಕು. ಆ ಹಸಿವು ನನ್ನಲ್ಲಿದೆ. ಈಗ ನಾನು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಪಾಕಿಸ್ತಾನದಲ್ಲಿ ಗೋಲ್ಡ್ ಮೆಡಲ್ ಮಾಡಿ ಸ್ಪೋರ್ಟ್ಸ್ ಇದರಲ್ಲಿ ನಾನು ಗೆದ್ದಿದ್ದೀನಿ. ಅಂದರೆ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕ ತಂದು ಕೊಟ್ಟಿದ್ದೀನಿ 2004ರಲ್ಲಿ. ಸೊ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಆಗಿದೆ, ನಿಜ ಜೀವನದಲ್ಲಿ ಗೆಲ್ಲಬೇಕಲ್ಲ. ಹಾಗಾಗಿ ನನಗೆ ಈಗ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ನಾನು ಅದನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಸಾಧಿಸ್ಬೇಕನ್ನೋದು ಹಸಿವೇ ನನ್ನಲ್ಲಿದೆ. ಆ ಹಸಿವು ನನ್ನಲ್ಲಿ ಇರೋದ್ರಿಂದ ನಾನು ಕ್ವಾಟ್ಲೆ ಕಿಚನ್ಗೆ ಬಂದುಬಿಟ್ಟು ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಕ್ವಾಟ್ಲೆ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಈಗ ರಕ್ಷಿತಾ ಅವ್ರ ಕಾರಣದಿಂದ ಕರಿಬೇ ಸೊಪ್ಪು ಅಂತಾನೆ ನೀವು ಪಾಪ್ಯುಲರ್ ಆಗಿದ್ದೀರಾ. ಹೌದು, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಅಂತ ಸರ್? ಈಗ ಕರಿಬೇ ಸೊಪ್ಪು ಅಂತ, ಕರಿಬೇವು ಸೊಪ್ಪು ಅಂತಂದರೆ, ಈಗ ಅವರು ನಮ್ಮ ರಕ್ಷಿತಾ ನಮ್ಮ ಸಿಸ್ಟ್ರು ಏನಂತಂದರೆ, ಅವರು ಮುಗ್ದೆ, ಅವರು ಈಗ ಬಾಂಬೆಯಲ್ಲಿ ಹುಟ್ಟಿ ಅಲ್ಲಿ ನಮ್ಮ ಕರ್ನಾಟಕದವ್ರು ಕನ್ನಡಿಗರು ಆಗಿದ್ರು ಕೂಡ ಅಲ್ಲಿ ಅವರು ಬೆಳೆದಿರೋದ್ರಿಂದ ಕನ್ನಡ ಪದ ಬಳಕೆ ಭಾಳ ಸ್ವಲ್ಪ ಕಡಿಮೆ. ಆದ್ರೂ ಕೂಡ ಕನ್ನಡ ಅಭಿಮಾನ ಅವರಲ್ಲಿ ತುಂಬ ಹೆಚ್ಚಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾವುದೇ ಭಾಷೆ ಬರಲನ್ನ ಮಾತೇ ಇಲ್ಲ. ಹಾಗಾಗಿ ಅವರು ಪದ ಬಳಕೆಯಲ್ಲಿ ಮಾಡುವಾಗ ಕರಿಬಸಪ್ಪ ಅನ್ನೋದು ಕರಿಬೇವು ಸೊಪ್ಪು ಅಂತ ಹೇಳಿರೋದ್ರಿಂದ ಆ ದೇವರೇ ಅವ್ರ ಬಾಯಲ್ಲಿ ನುಡಿಸಿದ್ದೇನೆ. ಯಾಕಂದರೆ ಆ ರೀತಿ ಹೇಳದೇ ಇದ್ದಿದ್ರೆ ನಾನು ಇವತ್ತಿನ ದಿನ ಪಬ್ಲಿಸಿಟಿನೇ ಸಿಗ್ತಾ ಇದ್ದಿಲ್ಲ. ಯಾಕಂದರೆ ಒಬ್ಬೊಬ್ಬರನ್ನ ನಾವು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ, ಏನಪ್ಪ ನಿರ್ಲಕ್ಷಿಸಿರ್ತೀವಿ. ನೋಡಿ, ಈಗ ರಕ್ಷಿತಾ ಶೆಟ್ಟಿ ಬರೀ ಒಂದು ಮಾತಲ್ಲಿ ಕರಿಬೇವು ಸೊಪ್ಪು ಅಂತ ಹೇಳಿದ್ದು, ಅದು ಒಂದು ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಕಂಟೆಂಟ್ಗಾಗಿ ಕೂಡ ಅದು ಒಂದು ಪರಿವರ್ತನೆ ಆಗಿದೆ. ಯಾಕಂದರೆ ಈಗ ಲಾಸ್ಟ್ ಟೈಮು ನಾನು ಒಂದು ಕನ್ವರ್ಲಾಲ್ ಪಾತ್ರನ ನಾನು ಇಲ್ಲಿ ನಿಭಾಯಿಸುವಾಗ, ಹೇ ಕುತ್ತ ಕರಿಬಸಪ್ಪನ ಹೇ ಕಿಚನ್ ಕಿಂಗ್ ಕರಿಬೇವು ಸೊಪ್ಪು ಬೋಲೋ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಕೂಡ ಇದೆ. ಅದರಲ್ಲಿ ನಾವು ಒಂದು ಅಡುಗೆ ಮನೆಗೆ ಭಾಳ ಅಡುಗೆ ಮನೆ ಕಿಚನ್ ಕಿಂಗ್ ಕರಿಬೇವು ಸೊಪ್ಪು ಅನ್ನೋದನ್ನು ಕೂಡ ಒಂದು ಟೈಟ್ಲ್ ಕೂಡ ಇಲ್ಲಿ ಪ್ಲೇ ಆಗಿದೆ. ಇದು ಕ್ರೆಡಿಟ್ ಎಲ್ಲ ರಕ್ಷಿತಾಗೆ ಸೇರಬೇಕು. ಸೂಪರ್ ಸರ್. ಈಗ ಆ್ಯಕ್ಚುಲಿ 2 ವಾರದಲ್ಲೂ ಸೂರಜ್ ಅವರಿಗೆ ಸಖತ್ತಾಗಿ ಕ್ವಾಟ್ಲೆ ಕೊಟ್ರಿ. ಆದರೂ ಅವರು ಆ್ಯಕ್ಚುಲಿ ಫಸ್ಟ್ ವೀಕ್ ಕುಕ್ ಆಫ್ ದ ವೀಕ್ ಪ್ರೈಸ್ ತಗೊಂಡ್ರು. ಹೌದು. ಸೊ ಏನಿದಾರ ಮರ್ಮ ಅಂತ?
ಸರ್ ಇದು ಮರ್ಮ ಅಲ್ಲ, ಇದು ಅಲ್ಲಿ ಟಾಸ್ಕಲ್ಲಿ ಅವ್ರ ಹಣೆಯಲ್ಲಿ ಬರೆದಿತ್ತು, ಇವತ್ತು ಅವ್ರ ಕುಕ್ಕು ಕ್ವಾಟ್ಲೆಯಾಗಿ ನಾನು ಯಾಕೆ ಸಿಗ್ಬೇಕಂತ ಅದರಲ್ಲಿ ಇತ್ತು ಅವತ್ತು. ನಮಗೂ ಗೊತ್ತಿಲ್ಲ, ನಾನು ಇವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ನಾವು ಬಂದಾಗ ಯಾರು ನಮಗೆ ಕುಕ್ಕು ಹಾಕ್ತಾರೆ, ಯಾರು ನಮಗೆ ಕ್ವಾಟ್ಲೆ ಕೊಡ್ತಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟಾಸ್ಕ್ ಅಂತಂದು ಬರ್ತದೆ. ಆ ಟಾಸ್ಕಲ್ಲಿ ಯಾರು ಅಂತ ಹೇಳ್ಬಿಟ್ಟು ಅಲ್ಲಿ ನಿರ್ಧಾರ ಆಗೋದು. ಆಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆಗ ನಾವು ಏನಾಗುತ್ತೆ ಅಂದರೆ ಇಲ್ಲಿ ಕುಕ್ಕುಗಳಿಗೆ ನಾವು ಕ್ವಾಟ್ಲೆ ಕೊಡೋದೇ ನಮ್ಮ ಕೆಲಸ. ಆ ಕ್ವಾಟ್ಲೆನ ಸಹಿಸ್ಕೊಂಡು ಅವರು ಅಡುಗೆ ಮಾಡಬೇಕಾಗಿರೋದು ಅವ್ರ ಕೆಲಸ. ಆದರೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಟ್ರಲ್ಲ ಸರ್, ಅದು ಮಯೂರ ವರ್ಮನ ವೇಷದಲ್ಲಿ. ಹೌದು, ಈಗ ತುಂಬ ಕ್ವಾಟ್ಲೆ ಕೊಟ್ರಿ. ಹೌದು, ಈಗ ತರಕಾರಿನೂ ಹತ್ರಕ್ಕೆ ತಂದು ಕೊಡಲಿಲ್ಲ ನೀವು. ಕೊಡೋದೇ ಇಲ್ಲ, ಯಾಕಂದರೆ ರಾಜ ಯಾರಿಗಾದ್ರೂ ಹೆಲ್ಪ್ ಮಾಡಿರೋ ನೋಡಿದ್ರ ರಾಜ ಅಲ್ವಾ. ಈಗ ರಾಜ ಹಂಗಾಗಿದ್ರೆ ನನ್ನ ಸೇವಕ ಆಗಬೇಕಾಗಿತ್ತು ಅವ್ರಿಗೆ. ಈಗ ರಾಜ ಅಂದರೆ ಆ ರಾಜ್ಯ ಗಾಂಭೀರ್ಯದಿಂದ ಇರಬೇಕಲ್ವಾ. ಹೌದು, ಆ ರಾಜ ರಾಜ ಈಗ ಕುಕ್ ಮಾಡ್ಕೊಟ್ಟಿದ್ದು ಊಟ ತಿಂದ್ರ ರಾಜ? ತಿಂದರು ಚೆನ್ನಾಗೇ ಮಾಡಿದರು. ನಮ್ಮ ಕ್ವಾಟ್ಲೆನ ಸಹಿಸ್ಕೊಂಡು ಅವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಈಗ ರಾಜನ ಕೈಲಿ ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ರು ನಮ್ಮ ಬ್ರದರ್ ಸೂರಜ್ ಅವರು. ಆಗೋದಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂತಂದು ಅಷ್ಟರ ಮಟ್ಟಿಗೆ ಅವತ್ತು ಆ ಥರ ಕಂಟೆಂಟು ಕ್ರಿಯೇಟ್ ಆಗಿತ್ತು. ಅದು ನಾವು ಏನೇ ಮಾಡಿದ್ರು ಕೂಡ ಅದು ವೈಯಕ್ತಿಕವಲ್ಲ, ಅದು ಒಂದು ಎಂಟರ್ಟೈನ್ಮೆಂಟ್, ಒಂದು ಮನೋರಂಜನೆಗಾಗಿ. ಬಟ್ ನನಗಂತೂ ಆ ಪಾತ್ರ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನನ್ನು ಸಹಿಸ್ಕೊಂಡು ನನ್ನ ಕ್ವಾಟ್ಲೆ ಸಹಿಸ್ಕೊಂಡು ಅಡುಗೆ ಮಾಡಿದ್ದು ಅವ್ರ ಪುಣ್ಯ ಯಾರು ನಮ್ಮ ಸುರಾಜ್ ಅವ್ರದ್ದು. ಓಕೆ ಸರ್, ನೀವು ಮಯೂರ ವರ್ಮನ್ ಒಂದು ಡೈಲಾಗ್ ಹೇಳ್ಬಿಡಿ ಹಂಗೆ. ಸರ್ ಈಗ ಒರಿಜಿನಲ್ ಮಯೂರದ್ದು ಹೇಳ್ಬೇಕಾ ಅಥವಾ ಕ್ವಾಟ್ಲೆ ಕಿಚನ್ ಹೇಳಿ ಸರ್. ಕ್ವಾಟ್ಲೆ ಕಿಚನ್ ಗೊತ್ತಿದ್ರೆ ಎರಡೂ ಹೇಳ್ಬೋದು. ಹೌದಾ? ಎರಡೂ ಹಾಕೋತೀವಿ, ಹೇಳಿ ಸರ್. ಈಗ ನೋಡಿ ಎಲ್ಲ ಗೊತ್ತಿರ್ತದೆ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಡೈಲಾಗು, ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ನೀತಿ, ಕನ್ನಡಿಗರ ಸಾಹಸ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನು ಎಂಥ ಅನ್ಯಾಯ ದುಷ್ಟವೇ ಎಸಿರಲಿ, ಅಸಹಾಯಕನಾದವನಿಗೆ ಕರುಣೆ ತೋರುವುದು ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುವುದು ನಮಗೆ ತಿಳಿದಿದೆ. ಇದು ಮಯೂರ ಚಿತ್ರದ್ದು. 1000 ಜನ್ಮದ ಪುಣ್ಯವು ಏನೋ ನಾನೇ ನಾಡಲಿ ಜನಿಸಿರುವೆ, ಹಿರಿಯರವಲವೋ ದೇವರವಲವೋ, ಹಿರಿಯರವಲವೋ ದೇವರವಲವೋ, ನಿಮ್ಮಿ ಪ್ರೀತಿಯ ಗಳಿಸಿರುವೆ. ಸೊ ಇದು ಮಯೂರ ಚಿತ್ರದಲ್ಲಿ ಬಂದಂಥ ಹಾಡು ಮತ್ತು ಸಂಭಾಷಣೆ. ಕ್ವಾಟ್ಲೆದು ಇಲ್ಲಿ ಈಗ ನಾವು ಏನು ಈಗ ಕ್ವಾಟ್ಲೆ ಅಂತ ಬಂದಾಗ ಆ ಪಾತ್ರಕ್ಕೆ ಅನುಗುಣವಾಗಿ ಇಲ್ಲಿ ಸಂಭಾಷಣೆ ಬೇರೆಯೇ ಆಗಿತ್ತು. ಅದು ಏನಂತಂದರೆ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಡುಗೆ ಮನೆಯ ಬಡ್ಜೆಟನ್ನು ಕಬಳಿಸಿ ಮೆರೆಯುತ್ತಿರುವ ಕುಕ್ಕೆ ನೋಡಿ. ನಮ್ಮ ಹನುಮಂತ ಬಂದರು, ಆರ್ಮುಗ ಕೋಟೆ ಕಣ ಫುಲ್ ನಮ್ಮನ್ನೆಲ್ಲ ರಂಜಿಸಿ. ಹನುಮಂತ ಅವರು ಆರ್ಮುಗಂ ಕೋಟೆನ ಅವರು ರಂಜಿಸಿದ್ರು. ನಮ್ಮ ತಮ್ಮ ಹನುಮಂತ ಅವರು ಚೆನ್ನಾಗಿ ಆರ್ಮುಗಂ ಪಾತ್ರ ಮಾಡಿದರು. ಸೊ ನಾನು ಹೇಳ್ದಲ್ಲ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಡುಗೆ ಮನೆಯ ಬಡ್ಜೆಟನ್ನು ಕಬಳಿಸಿ ಮೆರೆಯುತ್ತಿರುವ ಕುಕ್ಕೆ, ಯಾವ ಗೃಹಿಣಿಯ ನೆಮ್ಮದಿ ನಿಮ್ಮ ಕಾಲು ತುಳಿತಕ್ಕೆ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾ ಅಡುಗೆ ಮನೆಯಿಂದ ಹಸುವಿನ ಜ್ವಾಲೆ ಮತ್ತೆ ತಲೆ ಎತ್ತು ನಿಂತಿದೆ. ನಿಮ್ಮಂತಹ ಕೋಟಿ ಕುಕ್ಕುಗಳ, ನಿಮ್ಮಂತಹ ಉಪ್ಪಿನಕಾಯಿಗಳನ್ನು ಸೊಲ್ಲಡಗಿಸಿ ನಮ್ಮ ಅಡುಗೆ ಮನೆಯಿಂದ ನಿಮ್ಮನ್ನೆಲ್ಲರನ್ನೂ ಬಡಿದೋಡಿಸಿ ಡೈನಿಂಗ್ ಟೇಬಲ್ನ ರತ್ನ ಸಿಂಹಾಸನದ ಮೇಲೆ ಮತ್ತೆ ನಮ್ಮ ಬಿರಿಯಾನಿ ರಾಜಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡುವ ಸಮಯ ಹತ್ತಿರವಾಗುತ್ತಿದೆ. ನಮ್ಮ ಹಸುವಿನ ಪೌರುಷ, ನಮ್ಮ ಕೈರುಚಿಯ ಸಾಹಸ, ನಮ್ಮ ಹೊಟ್ಟೆಯ ಸ್ವಾಭಿಮಾನ ತಲೆ ಎತ್ತಿ ನಿಲ್ಲುತ್ತೆ ಹೊರತು ನಿಮ್ಮಂತಹ ಕೋಟಿ ಕುಕ್ಕುಗಳ ನಿರಂತರ ದಾಳಿಯಿಂದ ಸಲ್ಲದು ಎಂದು ಪ್ರತ್ಯಕ್ಷ ಮಾಡಿ ಪ್ರಮಾಣ ಮಾಡಿ ಹೇಳುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇದು ಕ್ವಾಟ್ಲೆ ಕಿಚನಲ್ಲಿ ರಾಜಲಕ್ಷ್ಮಿ ಅದು ಹೊಸ ಅಕ್ಕಿ ಇಲ್ಲ, ಅದು ಅಲ್ಲಿ ಒಂದು ಕ್ರಿಯೇಟ್ ಮಾಡಿರೋದು. ಈಗ ಏನಂದರೆ ಹೌದು, ನಾವೆಲ್ಲ ಕುಕ್ಕುಗಳಲ್ಲ. ಈಗ ಅಲ್ಲಿ ಸರಿ ನಾವು ಕ್ವಾಟೆಗಳಲ್ಲ, ಕುಕ್ಕುಗಳಲ್ಲಿ ಅವರು ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿರೋದು ಅಂದರೆ ರಾಜನಿಗೆ ನಾವು ಕದಂಬರು ಆಗಿರೋದ್ರಿಂದ ನಮಗೆ ರಾಜ್ಯನ ಕಬಳಿಸಿ ಅವರು ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮದು ಕಿಚನ್ ಅದು. ಆದುದರಿಂದ ನಾವು ಅವ್ರನ್ನ ಬಡಿದೋಡಿಸಿ ಆ ರಕ್ತ ಸಿಂಹಾಸನದ ಮೇಲೆ, ಡೈನಿಂಗ್ ಟೇಬಲ್ ಸಿಂಹಾಸನದ ಮೇಲೆ ನಮ್ಮದು ಅಂದರೆ ಬಿರಿಯಾನಿ ರಾಜಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಬೇಕನ್ನೋದು ನಮ್ಮ ಛಲ. ಹಂಗೆ ಯಾಕೆಂದರೆ ಕ್ವಾಟ್ಲೆಗಳು ಈ ಥರದ್ದು ಒಂದು ಅಲ್ಲಿ ಪಾತ್ರನ ನಿಭಾಯಿಸಿದ್ರು. ಹಂಗಾಗಿ ಅದು ಆ ಕ್ವಾಟ್ಲೆ ಕಿಚನ್ಗೆ ಅನ್ವಯಿಸೋದಕ್ಕಂತ ಒಂದು ಸಂಭಾಷಣೆ ಆ ಪಾತ್ರ. ಸೊ ನನ್ನ ಪುಣ್ಯ. ಯಾವೆಲ್ಲ ಕುಕ್ಗಳಿಗೆ ಕ್ವಾಟ್ಲೆ ಕೊಡಬೇಕು ಅಂತಿದೆ? 2 ವಾರನೂ ಸೂರಜ್ ಇದ್ರು, ಬೇರೆ ಯಾರಿಗೆಲ್ಲ ಕ್ವಾಟ್ಲೆ? ಸರ್ ಈಗ ಯಾರು ಬಂದ್ರು ನಾನು ಯುದ್ಧ ಆಡೋಕ್ಕೆ ಗೆಲ್ಲಕ್ಕಂತ ಬಂದಿರೋನು. ಅಡುಗೆ ಮಾಡಕ್ಕೆ ಬಂದಿರೋ ಸರ್ ಎಲ್ಲರೂ? ಇಲ್ಲ ಸರ್, ಅಡುಗೆ ಮಾಡೋದಕ್ಕೆ ಬಂದಿರೋದು. ಯುದ್ಧ ಮಾಡಕ್ಕೆ. ಯುದ್ಧ ಅಂದರೆ
ನೋಡಿ ನೀವು ಹೇಳಿದೇನಂತಂದರೆ ಸರ್ ಮತ್ತೆ ಯಾರಿಗೆ ನೀವು ಕ್ವಾಟ್ಲೆ ಕೊಡೋಕ್ಕೆ ಅಂತಂದರೆ ನಮಗೆ ಯಾರು ಅಂತಂದರೆ ಪ್ರಶ್ನೆ ಇಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ. ನನಗೆ ಯಾರು ಅಂತಂದರೆ ಎಲ್ಲರೂ ಒಂದೇನೆ. ನನಗೆ ಪಾತ್ರ ಏನಿದೆ ಏನು ನಿಭಾಯಿಸ್ಬೇಕು ಅದನ್ನು ನಾನು ಇದು ಮಾಡ್ತೀನಿ. ನಮ್ಮ ಸುರಾಜ್ ಅವರು ಅವತ್ತು ಅವರು ಸಡನ್ನಾಗಿ ಅದು ಬೇರೆ ಯಾರಿಗೆ ಕೊಡಬೇಕು ಅಂತಿದೆ ನಿಮಗೆ? ಇಲ್ಲ, ಈಗ ಎಲ್ಲರೂ ನಮ್ಮಲ್ಲಿ ಕುಕ್ಕುಗಳಲ್ಲಿ ದೊಡ್ಡವರಿದ್ದಾರೆ, ಎಲ್ಲ ಮಹನೀಯರು. ಕುಕ್ ಯಾರು ನಿಮ್ಮದು? ಎಲ್ಲರೂ ನಮಗೆಲ್ಲರೂ ನಮ್ಮ ಈಗ ಓಂ ಪ್ರಕಾಶ್ ರಾವ್ ಸರ್ ಇದ್ದಾರೆ, ರವಿಚೇತನ್ ಸರ್ ಇದ್ದಾರೆ, ಮತ್ತು ನಮ್ಮ ಸುರಾಜ್ ಇದ್ದಾರೆ, ಮತ್ತು ಪುನೀತ್ ಮೇಡಮ್ ಇದ್ದಾರೆ, ಆಮೇಲೆ ಇನ್ನೊಬ್ಬರು ಅಷ್ಟೇ ಅನಿಸುತ್ತೆ ಇದ್ದಾರೆ. ಎಲ್ಲರೂ ಇಷ್ಟ ನಮಗೆ, ಎಲ್ಲರೂ ಇಷ್ಟ. ಯಾರಿಗೆ ಬೇಕಾದರೂ ಕ್ವಾಟ್ಲೆ ಕೊಡ್ತೀವಿ. ಬಟ್ ಏನಂದರೆ ಜಸ್ಟ್ ಫಾರ್ ಏನಂದರೆ ಎಂಟರ್ಟೈನ್ಮೆಂಟು, ವೈಯಕ್ತಿಕ ಇಲ್ಲ. ಅಲ್ಲಿ ಎಂಟರ್ಟೈನ್ಮೆಂಟಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ. ಯಾಕಂದರೆ ಅವರೆಲ್ಲ ನಮ್ಮ ಜೊತೆ ಮಾಡೋರೆಲ್ಲರೂ ಅವರು ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸೀನಿಯರ್ ಇದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದರೆ ಸಾಕು ಅನ್ನೋ ಮಟ್ಟಿಗೆ ಎಲ್ಲರೂ ಇರ್ತಾರೆ. ಓಕೆ, ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನನಗೂ ಈಗ ದೊಡ್ಡವ್ರು ನಮ್ಮ ಓಂ ಪ್ರಕಾಶ್ ರಾವ್ ಸರ್ ಇದ್ದಾರೆ, ನಮ್ಮ ಈಗ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ. ಈಗ ನಮ್ಮ ಟೀಮ್ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ನನಗೆ ಒಂದು ಹೆಗ್ಗಳಿಕೆ ಇದೆ, ಒಂಥರ ಹೆಮ್ಮೆ ಇದೆ. ಸರ್, ಸೀಸನ್ 13 ಇವಾಗ ಶುರುವಾಗ್ತಾ ಇದೆ. ಮತ್ತೆ ಅವಕಾಶ ಸಿಕ್ಕಿದ್ರೆ ಬರ್ತೀರಾ ಬಿಗ್ ಬಾಸ್ ಸೀಸನ್ 13ಗೆ? ಹೇಗೆ ಸರ್, ಅದು ದೇವ್ರ ಅನುಗ್ರಹ ಸರ್. ಅಲ್ಲ, ಬಂತು ಆಫರ್ ಕೊಟ್ಟರು, ಅಲ್ಲ ಬರ್ತೀರಾ ಇಲ್ವಾ? ಹೇಳಿ. ಡೆಫಿನೆಟ್ಲಿ ಸರ್. ಈಗ ಕುರುಡನಿಗೆ ಕಣ್ಣು ಕೊಡ್ತೀನಿ ಅಂತಂದರೆ ಯಾರಾದರೂ ಬೇಡ ಅಂತಾರ? ಹೌದು. ಅಲ್ಲ ಸರ್, ನಿಮ್ಗೆ ಕೂಲಿಂಗ್ ಗ್ಲಾಸ್ ಇದೆಯಲ್ಲ ಸರ್? ಅಲ್ಲ, ಕೂಲಿಂಗ್ ಗ್ಲಾಸ್ ಇದೆ. ಈಗ ಕಣ್ಣು ಕಾಣದೇ ಇರೋನಿಗೆ ನಿನಗೆ ಕಣ್ಣು ಕೊಡ್ತೀನಿ ಅಂತಂದರೆ ಯಾರಾದರೂ ಬೇಡ ಅಂತಾರ? ಸೊ ಹಂಗಾಗಿ ಪ್ರತಿಯೊಬ್ಬರೂ ಇವತ್ತಿನ ದಿನ ಸಾಮಾನ್ಯ ವರ್ಗದವ್ರು ಹಂಬಲಿಸ್ತಾ ಇದ್ದಾರೆ. ನಾನು ಅಂತೇಳ್ಬಿಟ್ಟು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಆಸೆಗಳು ಇದ್ದೇ ಇರುತ್ತೆ. ಆಸೆ ಪಡೋದು ನೀವು ಬರ್ತೀರಾ? ಖಂಡಿತವಾಗಿಯೂ ಬರ್ತೀನಿ. ಯಾಕಂದರೆ ನಾನು ಎಲ್ಲರೂ ಈಗ ಇವತ್ತಿನ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಹೊಟ್ಟೆ ತುಂಬಿರ್ತಾರೆ. ಬಟ್ ನಾನು ಹಸಿವಿನ ಮನುಷ್ಯ. ನಾನಿರೋದೇ ಹಸಿವು ನೀಗ್ಸೋಕ್ಕಿರೋದು. ಅಂದರೆ ಏನಾದರೂ ಸಾಧನೆ ಮಾಡೋದಕ್ಕಿರೋದು. ನಿತ್ಯ ನಿರಂತರ ಯಾವಾಗಲೂ ಬೇರೆಯವ್ರ ಹಸಿವನ್ನು ನೀಗಿಸ್ತೀರಾ ಸರ್ ನೀವು? ಹಿಂಗೆ ಬೇರೆಯವ್ರ ಹಸುವನ್ನ ನೀಗ್ಸೋದು ಅಂತಂದರೆ ನಾನು ಮಾತಲ್ಲಿ ಹೇಳ್ಬೋದು, ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಮಾತಾಡ್ಬೋದು ಅಷ್ಟೇ. ಬಟ್ ನಿಮ್ಮ ಹಸಿವು ಮಾತ್ರ ನನ್ನ ಹಸಿವು ಅಂತಂದರೆ ಏನಾದರೂ ಸಾಧಿಸ್ಬೇಕನ್ನೋ ಹಸಿವು ನನ್ನ. ಹಾಗಾಗಿ ಯಾವುದೇ ಕೆಲಸ ಕೊಟ್ಟರು, ಅವಕಾಶಗಳು ಕೊಟ್ಟರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತೀನಿ. ಸೂಪರ್ ಸರ್. ಸೀಸನ್ 12 ವಿನ್ನರ್ ಗಿಲ್ಲಿ. ಈಗ ಹೊಸ ಸಿನಿಮಾ ಶುರುವಾಗ್ತಿದೆ. ಕೆವಿನ್ ಪ್ರೊಡಕ್ಷನ್ಸ್ ಅವರು ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತಿದ್ದಾರೆ. ನಿಮ್ಗೇನು ಅನಿಸುತ್ತೆ ಗಿಲ್ಲಿ ಅವ್ರದ್ದು ಈ ರೀತಿಯ ಒಂದು ಜನ ಮನ್ನಣೆ ಇದೆಲ್ಲ ಸಿಕ್ಕಿರೋದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನೆಕ್ಸ್ಟ್ ಲೆವೆಲ್ ವೋಟ್ಸ್ ಎಲ್ಲ ಬಂತು ಸರ್, ಭಾಳ ಖುಷಿಯಾಗುತ್ತೆ. ಒಂದು ಬಿಗ್ ಬಾಸ್ ಶೋಯಿಂದ ಇಷ್ಟು ಮಟ್ಟಿಗೆ ಪ್ರಚಾರ ಆಗಿ ಫೇಮಸ್ ಆಗಿರೋದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಎಲ್ಲಿ ನೋಡಿದ್ರು ಈಗ ಗಿಲ್ಲಿ ಅಂತಾರೆ. ಅದು ನಾವು ಕೂಡ ನಮ್ಮ ಗಿಲ್ಲಿ ಜೊತೆಲಿ ನಾವು ಕೂಡ ಒಬ್ಬ ಸ್ಪರ್ಧಿಯಾಗಿದ್ದು ಅನ್ನೋದಕ್ಕೆ ಒಂದು ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾವೆಲ್ಲ ಒಂದು ಅವತ್ತು ದಿನ ಸ್ಪರ್ಧಿಯಾಗಿ ಇರೋದ್ರಿಂದ ಅವರೆಲ್ಲ ಗೆದ್ದಿರೋದ್ರಿಂದ ಇವತ್ತಿನ ಫುಲ್ ಫೇಮಸ್ ಆಗಿ ಫುಲ್ ಹೆಸರು ಮಾಡಿ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆಗೆ ಅದು ಕ್ರೆಡಿಟು ನಮಗೂ ಕೂಡ ಸಿಗುತ್ತೆ. ಯಾಕಂದರೆ ಆ ತಂಡದಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧಿಯಾಗಿದ್ದೆ. ಬಿಗ್ ಬಾಸ್ ಸೀಸನ್ 12 ನಾನು ಕೂಡ ಒಬ್ಬ ಸ್ಪರ್ಧಿ ಆಗಿದ್ದೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಗಿಲ್ಲಿ. ನಿಮಗೆ ಭವಿಷ್ಯದಲ್ಲಿ ದೇವರು ಒಳ್ಳೆ ಭವಿಷ್ಯ ಕರುಣಿಸಿ ನಮ್ಮ ದೇಶದಲ್ಲೇ ಒಂದು ಸೂಪರ್ ಸ್ಟಾರ್ ಆಗಿ ಮೆರಿಲ್ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಹಾರೈಸ್ತೀನಿ. ಸೊ ವೆರಿ ನಿಷ್ಕಾಲ ಮನುಷ್ಯ, ಯಾವುದೇ ಥರದ್ದು ಅವ್ರ ಹತ್ರ ಗಿಮ್ಮು ಏನೇ ಇಲ್ಲ. ಫ್ರಾಂಕ್ ಆಗಿ ಮಾತಾಡಿದ್ರೆ. ಲೇಟೆಸ್ಟ್ ಯಾವಾಗ ಮಾತಾಡಿದ್ರೆ? ಮಾತಾಡಿದ್ದು ಲಾಸ್ಟ್ ಇಲ್ಲಿ ಬಿಗ್ ಬಾಸ್ ದೊಡ್ಡ ಮನೆ ಹಬ್ಬ ಅಂತ ಇದ್ದಾಗ. ಸೊ ಗುಡ್ ಪರ್ಸನ್, ಒಳ್ಳೆ ಮನುಷ್ಯ, ಆ ಥರದ್ದೇನು ಇದಿಲ್ಲ. ನಮಗೆ ಗಿಲ್ಲಿ ಅಂದರೆ ಭಾಳ ಇಷ್ಟ. ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬ ಒಳ್ಳೆ ಮನುಷ್ಯ, ಪ್ಲಸ್ ಜೋಕ್ಸ್ ಅಪಾರ್ಟ್ ತುಂಬ ದೊಡ್ಡ ಇನ್ಸ್ಪಿರೇಷನ್ ಸರ್. ನೀವು ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗ್ ಅಂತ ಬರೋದಾದರೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಕರಿಬಸಪ್ಪ ಅವರು, ಅದರಲ್ಲಿ ಎರಡು ಮಾತೇ ಇಲ್ಲ. ಆ್ಯಂಡ್ ನಿಮ್ಮ ಕನ್ವಿಕ್ಷನ್, ಕಮಿಟ್ಮೆಂಟ್, ಇಷ್ಟು ವರ್ಷ ಆದರೂ ಫಿಟ್ನೆಸ್ ಬಗ್ಗೆ ನೀವು ಇಟ್ಕೊಂಡಿರುವಂತಹ ಒಂದು ಏನದು ಅದ್ರ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇದೆಲ್ಲ ಇರ್ಬೋದು. ಇದು ಎಲ್ಲ ಕ್ಷೇತ್ರದವರು ಆ್ಯಕ್ಚುಲಿ ಅಳವಡಿಸ್ಕೊಂಡ್ರೆ ಅವ್ರವ್ರ ಕ್ಷೇತ್ರದಲ್ಲಿ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ವವಾಣಿ TV ಸ್ಪೆಷಲ್ ಜೊತೆ ಮಾತಾಡಿದ್ದಕ್ಕೆ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರು ನೋಡಿ ವಿಶ್ವವಾಣಿನ ನೋಡಿ, ಯಾಕೆಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ವಿಶ್ವವಾಣಿ ಚಾನಲ್ಗೆ ಆಶೀರ್ವಾದ ಮಾಡಿಸ್ತಿದ್ದೀರಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕರಿಬಸಪ್ಪ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.